ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಗುರುಭಕ್ತ, ದೇವನಹಳ್ಳಿ. ದೀಪಾ ಬಾಳಿಗ, ಬೆಂಗಳೂರು. ರವಿ ಬಾಳ್ಗಿ, ವಸಾಯಿ, ಮುಂಬೈ. ಡಿವೈನ್ ಸ್ಪಾರ್ಕ್, ಚೆನ್ನೈ. ಕಳೆದ 17 ವರ್ಷಗಳಿಂದ ಪ್ರತಿ ಗುರುವಾರ ರಾತ್ರಿ 10:10 ಸಹಸ್ರಾರು ಮಂದಿ ಸದ್ಭಕ್ತರಲ್ಲಿ ಆತ್ಮಶಕ್ತಿ ಜಾಗೃತಿಯನ್ನು ಮೂಡಿಸುವ ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ಚೇತೋಹಾರಿ ಕಾರ್ಯಕ್ರಮದ ಪಾವನ ಸಂಚಿಕೆ ಇದಾಗಿದೆ. ಈ ಜಗತ್ತಿಂದು ಕೇವಲ ಮಾಯಾಲೋಕದಲ್ಲೇ ವಿಹರಿಸುತ್ತಿದೆ. ಆಧುನಿಕರಂತೂ ಹೆಚ್ಚಿನಂಶ ಸರ್ವದಾ ನಾನು, ನನ್ನದು, ನನ್ನಿಂದ, ನನ್ನಿಂದಲೇ, ನನ್ನಿಂದಾಗಿಯೇ, ನಮಗೆಲ್ಲರಿಗಾಗಿಯೇ, ನಮ್ಮಿಂದಲೇ ಎಂಬಿ ಗರಿಬಿರಿದ ಅಹಂಕಾರ, ಮಮಕಾರಗಳ ಸ್ವಾರ್ಥತೆ, ಸ್ವೈರತೆ, ಸಂಕುಚಿತತೆಗಳಿಂದಲೇ ಜಗದಗಲ ಯಥಾರ್ಥವಾಗಿ ಮೋಜಿನಿಂದಲೇ ಬಲು ವಿಧಗಳಿಂದ ಮೆರೆದಾಡುತ್ತಿದ್ದಾರೆ. ಪ್ರತಿ ಮಾನವನಲ್ಲಿ 93% ಜೈವಿಕ ಕ್ರಿಯೆಗಳ ರೂವಾರಿಯಾದ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಪ್ರಾಣಶಕ್ತಿ. ಇಂದು ಎನರ್ಜಿ ಆಗಿರುವವನು ಯಾರ್ಯಾರಿಗೂ ಬೇಡದವನು ಎಂದಾಗಿ ಅನುದಿನದ ಅಲರ್ಜಿಯೇ ಆಗಿರುವುದು ನಿಜಕ್ಕೂ ವಿಚಿತ್ರವಾದರೂ ಸತ್ಯವಾಗಿದೆ. ಇಂಥ ಶೋಚನೀಯ ದುಸ್ಥಿತಿಯಿಂದ ಈ ಜಗತ್ತನ್ನು ಪಾರು ಮಾಡಲೆಂದೇ ಇದೇ ಜಗತ್ತಿಗೊಂದೇ ಆದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಕ್ಷೇತ್ರವಾದ ಈ ಡಿವೈನ್ ಪಾರ್ಕ್. ಇದಂತೂ ಜಗತ್ತಿಗೊಂದೇ ಆದ ಸ್ಪಿರಿಚುವಲ್ ಲ್ಯಾಬೋರೇಟರಿಯೇ ಆಗಿದೆ. ಸ್ಪಿರಿಚುವಲ್ ಹೀಲಿಂಗ್ ಹಾಸ್ಪಿಟಲ್ ಕೂಡ ಆಗಿದೆ ಎಂಬುದಂತೂ ತೆರೆದ ಸತ್ಯವಾಗಿದೆ. ವೃತ್ತಿಯಲ್ಲಿ ಆಲೋಪತಿ ವೈದ್ಯರಾದ ಪೂಜ್ಯ ಡಾಕ್ಟರ್ ಜಿ ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಇಲ್ಲಿನ ಆಡಳಿತ ನಿರ್ದೇಶಕರಾಗಿದ್ದರು. ಪ್ರವೃತ್ತಿಯಲ್ಲಿ ಅತ್ಯಪರೂಪದ ದೈವ ಸಾಕ್ಷಾತ್ಕಾರ ಪಡೆದು ಭಗವದಾನಂದ ಲೋಕದಲ್ಲೇ ಸದಾ ವಿಹರಿಸುವ ಅತ್ಯಪರೂಪದ ಆಧುನಿಕ ಸಂತ ಶ್ರೇಷ್ಠರೆಂಬುದು ವಿಚಿತ್ರವಾದರೂ ನಿಜವಾಗಿದೆ. ಜಗದಗಲ ಮೆರೆದಾಡುವ ಸಾಮಾನ್ಯ ಮಾನವರೆಲ್ಲರೂ ಇಲ್ಲಿಗೆ ಬಂದು ಕ್ರಮಬದ್ಧ ಸಾಧಕರಾಗಿ ನಿಜಕ್ಕೂ ಚೈತನ್ಯಶೀಲ ಮಾಧವರೇ ಆಗಿದ್ದಾರೆ. ಕೋಟಿಗಟ್ಟಲೆ ನರರೆಲ್ಲರೂ ವ್ಯಕ್ತಿತ್ವ ವಿಕಸನಗೊಂಡು ಯಥಾರ್ಥ ಹರರೇ ಆಗಿದ್ದಾರೆ. ದೇವರು ದೇಗುಲಗಳಲ್ಲೆಲ್ಲ ಕೇವಲ ಇನರ್ಟ್ ಜಡಮೂರ್ತಿಯಂತೂ ಅಲ್ಲವೇ ಅಲ್ಲ. ನಿಜಕ್ಕೂ ಆತನಂತೂ ಸರ್ವದಾ ಆಲ್ ಅಲರ್ಟ್, ಚಿನ್ಮಯಿ ಸರ್ವಶಕ್ತನೇ ಹೌದು ಎಂಬುದನ್ನು ಕಳೆದ 60 ವರ್ಷಗಳಿಂದಲೂ ಸಾಕ್ಷಾತ್ತಾಗಿ ಅನುಭವಿಸಿ ಪ್ರತಿ ಕ್ಷಣವೂ ಬಗೆ ಬಗೆಯಲ್ಲಿ ಭಗವದಾನಂದ ಲೋಕದಲ್ಲೇ ವಿಹರಿಸುವ ಪೂಜ್ಯ ಡಾಕ್ಟರ್ ಜಿ ಕ್ಷಣ ಕ್ಷಣವೂ ದೇವರೆಲ್ಲರ ಮಧುರವಾಣಿಯ ದಿವ್ಯಾನಂದವನ್ನು ಆಲಿಸುತ್ತಲೇ ದೇವರೆಲ್ಲರ ಸಾಕ್ಷಾತ್ ದರ್ಶನವಾದ ಭವ್ಯಾನಂದದ ಸೌಭಾಗ್ಯದಿಂದಲೇ ನಲಿ ನಲಿದಾಡುವ ಸಂತ ಶ್ರೇಷ್ಠರೇ ಆಗಿರುವುದಂತೂ ಜಗದಗಲ ತಿಳಿಯದ ಪರಮ ಸತ್ಯವೇ ಆಗಿದೆ.
ಈ ಡಿವೈನ್ ಪಾರ್ಕ್ನ ಸಕ್ರಿಯ ಶಾಖೆಗಳಾಗಿ ನೂರಾರು ವಿವೇಕ ಜಾಗೃತ ಬಳಗಗಳು ಡಿವೈನ್ ಸ್ಪಾರ್ಕ್ಸ್ ಜಗದಗಲ ಕಂಗೊಳಿಸಿ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ, ಆತ್ಮೋದ್ಧಾರ ಹಾಗೂ ಲೋಕೋದ್ಧಾರಗಳ ಪವಿತ್ರ ಕೈಂಕರ್ಯವನ್ನೇ ನಗು, ನಯ, ನಲಿವಿನಿಂದಲೇ ಹಲವಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿವೆ. ಇಂಥ ಬೆಳವಣಿಗೆಯಂತೂ ನಿಜಕ್ಕೂ ಕಣ್ಣು ಕುಕ್ಕುವಂತೆಯೇ ಇದೆ. ಎಲ್ಲರೂ ಅವಕ್ಕಾಗುವಂತೆಯೇ ವಿಚಿತ್ರ, ವಿಶೇಷ, ವಿಶಿಷ್ಟ ಸನ್ನಿವೇಶಗಳ ಸರಣಿಯೇ ಈಗಂತೂ ಆಗುತ್ತಿವೆ. ಪ್ರತಿ ಗುರುವಾರ ಶ್ರೀ ಶಂಕರ ವಾಹಿನಿಯ ಮೂಲಕ ಪೂಜ್ಯ ಡಾಕ್ಟರ್ ಜಿ ಅವರು ಡೈನಮಿಕ್ ಸ್ಪಿರಿಚುಯಾಲಿಟಿಯ ಬಹುಮುಖಗಳ ಬಗ್ಗೆ ಭಕ್ತರೆಲ್ಲರ ಮನೆ ಹಾಗೂ ಮನಗಳಲ್ಲಿ ಅದ್ಭುತವಾಗಿ ವಿಹರಿಸುತ್ತಲೇ ಬಂದು ಜಗತ್ತಿನಲ್ಲಿ ನವ ಆಧ್ಯಾತ್ಮಿಕ ವಿಶಿಷ್ಟ ಕ್ರಾಂತಿಯನ್ನೇ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಬಾರಿ 25 ಸಂಚಿಕೆಗಳ ಅವಧಿಯಲ್ಲಿ ಗಣ್ಯ ಮಹನೀಯರ ವಿಶೇಷ ಸಂದರ್ಶನದ ಸೌಭಾಗ್ಯದೊಂದಿಗೆ ನಾವಂತೂ ಈ ನೂತನ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮುನ್ನಡೆಸುತ್ತಲೇ ಬಂದಿದ್ದೇವೆ. ಇಂದೀಗ ವಿಶೇಷ ಸಂಚಿಕೆಯಲ್ಲಿ ವಿಶ್ವವಿಖ್ಯಾತ ಸುಮಧುರ ಕಂಠದ ಮಾನ್ಯ ಪುತ್ತೂರು ನರಸಿಂಹನಾಯಕ್ ಅವರ ಭಕ್ತಿ ಜ್ಞಾನ ಸಂಗಮ ವಿಶೇಷ ಸಂದರ್ಶನವನ್ನು ನೀಡುತ್ತಿದ್ದೇವೆ. ಅದಂತೂ ಸದಾ ಮೈ ನವಿರೇಳಿಸುವಂಥದ್ದೇ ಆಗಿದೆ. ಆಧುನಿಕ ಜನಮನದ ನಾನಾ ವಿಧದ ಪ್ರಶ್ನೆಗಳನ್ನೆಲ್ಲ ಕೇಳಿ ರೋಚಕ ರಮಣೀಯ ಉತ್ತರಗಳನ್ನೆಲ್ಲ ಹೊಮ್ಮಿಸಿದ್ದಂತೂ ಅತಿ ವಿಸ್ಮಯಕರವೇ ಆಗಿದೆ. ಆಲಿಸಿ, ಆನಂದಿಸಿ. ನಿಷ್ಠ ಸದ್ಭಕ್ತರಾದ ನಿಮ್ಮೆಲ್ಲರಲ್ಲೂ ಅನನ್ಯ ಇಷ್ಟ ಪ್ರೇಮ ಹಾಗೂ ಗುರುಭಕ್ತಿಗಳಂತೂ ಸರ್ವದಾ ಸಂವರ್ಧನೆಗೊಂಡು ನಿಮ್ಮೊಳಗೆ ಅನನ್ಯ ಕಾರ್ಯದಕ್ಷತೆ, ಕರ್ತವ್ಯಶೀಲತೆ, ಶಿಸ್ತು, ಸಂಯಮಗಳೆಲ್ಲವೂ ಅಕ್ಷಯವಾಗಿ ಅನಂತವಾಗಿ ಚಿಮ್ಮಿ ನಿಮ್ಮೆಲ್ಲರ ಜೀವನವಂತೂ ನಿತ್ಯ ನೂತನವೂ ಸತ್ಯ ಪಾವನವೂ ಆಗಿ ನಿಮ್ಮ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗಿ ಜೀವನವಂತೂ ಜೇನಾಗಲೇಬೇಕೆಂದು ಹಾರೈಸುವೆವು. ನವೋತ್ಸಾಹದ ಕಿಡಿಯಾಗಿಯೇ ಅಕ್ಷಯ ಆನಂದವಂತೂ ಸದಾ ಚಿಮ್ಮುತ್ತಿರಲಿ, ಸರ್ವದಾ ಹೊಮ್ಮುತ್ತಿರಲಿ. ಪ್ರೇಕ್ಷಕರಿಗೆ ನಮಸ್ಕಾರಗಳು. ಮೊದಲಿಗೆ ಗುರುಚರಣಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು, ಪ್ರಣಾಮಗಳನ್ನು ಮಾಡ್ತೇನೆ. ಈಗ ನಮ್ಮ ದೇಶದಲ್ಲಿ ಸಿಂಧ್ ಕೊಳ್ಳದ ಒಂದು ಸಂಸ್ಕೃತಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸುಮಾರು 10,000 ವರ್ಷದ ಹಿಂದಿನ ವಿಚಾರ. 10,000 ವರ್ಷದ ಹಿಂದೆ ನಮ್ಮಲ್ಲಿ ಅವರು ಆಗಿನ ಆದಿವಾಸಿಗಳು ಅದನ್ನು ಪ್ರಕೃತಿ ಪುರುಷ ರೂಪದಲ್ಲಿ ಆರಾಧಿಸ್ತಾ ಇದ್ರು ಭಗವಂತನನ್ನು. ಮತ್ತು ಅವರು ಲಿಂಗ ಯೋನಿ ಅನ್ನೋ ದೃಷ್ಟಿಯಲ್ಲಿ ಪೂಜೆ ಮಾಡ್ತಾಯಿದ್ರು. ಹಾಗೆ ಮುಂದೆ ಬಂದು ಅವರಿಗೆ ಜ್ಞಾನ ಬೆಳೆದ ಹಾಗೆ ಅವರು ವೇದ, ಉಪನಿಷತ್ತು, ಆಮೇಲೆ ಸ್ಮೃತಿಗಳು, ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ, ಹೀಗೆ ಒಂದೊಂದೇ ಬಂದಾಗ ಆಮೇಲೆ ಭಾರತ, ಭಾಗವತ, ಬ್ರಹ್ಮಸೂತ್ರ, ಹೀಗೆ ಎಲ್ಲವೂ ಬಂದ ಹಾಗೆ ಅದನ್ನೆಲ್ಲ ಹಾಗೆ ಮುಂದುವರಿತಾ ಹೋಗ್ತಾ ಇದ್ದ ಹಾಗೆ ಮುಂದೆ ಆಚಾರ್ಯತ್ರಯರು ಬಂದರು, ಬಸವಣ್ಣ ಬಂದರು. ಹೀಗೆ ಬೇರೆ ಬೇರೆ ಒಂದು ವಿಚಾರಧಾರೆಗಳು ಈ ಸನಾತನ ಧರ್ಮದಲ್ಲಿ ಸೇರಿಕೊಳ್ತಾ ಹೋಗ್ತಾ ಇದ್ದ ಹಾಗೆ ಈಗಿನ ಇತ್ತೀಚಿನ ಒಂದು 50-60 ವರ್ಷಗಳಲ್ಲಿ ಬಹಳಷ್ಟು ನಂಬಿಕೆಗಳು ಹುಟ್ಟಿಕೊಂಡಿವೆ. ಮತ್ತು ಅಲ್ಲಿ ಅದನ್ನು ಅನುಸರಿಸುವ ಒಂದು ಶಿಷ್ಯವರ್ಗ ಕೂಡ ಬಹಳಷ್ಟು ಬೆಳೀತಾ ಇದೆ. ಹೀಗೆ ಬೆಳೀತಾ ಇರುವಂತಹ ಈ ತುಂಬ ಬೆಳವಣಿಗೆಯ ಈ ದೃಷ್ಟಿಯಲ್ಲಿ ಈ ಚಿಂತನೆಗಳು ಇದು ಪೂರಕವಾಗ್ತದ ಅಥವಾ ಇದು ಮಾರಕವಾಗ್ತದ? ಅಲ್ಲ, ಅದು ಹೇಗೂ ಆಗ್ಬೋದು. ಆದರೆ ಗುರುಜಿ ಹೇಳಿದೆ ಅಂದರೆ ಜಗತ್ತಿನ ಒಳಿತಿಗಾಗಿ ನೀವು ದಿನಾಲೂ ಬಿಡಬೇಕಂತಾರೆ. ಓಶು ಒಳಿತ ಆಗಲಿ ಶುಭವಾಗಲಿ, ಓಶು ಅಂತ ಅಟ್ಲೀಸ್ಟ್ ಸೂರ್ಯೋದಯ ಸೂರ್ಯಾಸ್ತಮಾನದ ವೇಳೆ 10 ನಿಮಿಷ ಆದರೂ ಬಿಡಬೇಕು. ಜಗತ್ತಿನ ಎಲ್ಲರೂ ಬೇಡಿದರೆ ಶುಭ, ಸುಂದರ, ಸುಸೂತ್ರ, ಸಲೀಸು ಆಗಿ ಆಗುತ್ತದೆ. ಆದರೆ ಎಲ್ಲರೂ ಬೇಡುವುದು ಹೇಗೆ? ನೀವು ಯಾರು ಆಸ್ತಿಕರೋ, ಯಾರಿಗೆ ಭಗವಂತನ ಲೀಲೆ ಅರ್ಥ ಆಗುತ್ತೋ ಅವರಾದರೂ ಬೇಡಲಿಕ್ಕೆ ಹೇಳಿ. ನಾ 10 ನಿಮಿಷ ಅಂತ ಅರ್ಧ ಗಂಟೆ ಆದರೂ ಬೇಡಿ ಅನ್ನೋದು. ಆಗ 5ರಷ್ಟು ಆಯ್ತಲ್ಲ, 60 ಅಂದರೆ 6ರಷ್ಟು ಆಯ್ತಲ್ಲ ಉದ್ಧಾರ, ಹಂಗಾದ್ರೂ ಆಗುತ್ತೆ. ಸೊ ನಾವು ಜಗತ್ತಿನ ಒಳಿತಿಗಾಗಿ ಬೇಡಿದರೆ ಖಂಡಿತ ಜಗತ್ತು ಒಳ್ಳೆಯದಾಗುತ್ತೆ, ಸುಖವಾಗುತ್ತದೆ, ಸುಂದರವಾಗುತ್ತದೆ, ಸುಸೂತ್ರವಾಗುತ್ತೆ. ಅದಿಲ್ಲ ಅಂದರೆ ಎಟ್ರಾಪಟ್ರ ಆಗುತ್ತದೆ, ಕಾಫಿಗೆ ಉಪ್ಪು ಹಾಕಿ ಹಂಗೆ ಆಗುತ್ತದೆ. ಖಂಡಿತವಾಗಿ ಹಾಗೆ ಮುಂದಿನ ಜನಾಂಗ
ಸುಭದ್ರವಾಗಬೇಕು, ಸುಲಲಿತವಾಗಬೇಕು, ಸುಂದರವಾಗಬೇಕು. ಈಗಲೇ ನಾವು ಪ್ರಾರ್ಥಿಸೋಣ. ಸೂರ್ಯೋದಯ ಸೂರ್ಯಾಸ್ತಮಾನ ಅಂದರೆ 1,00,000 ಪಾಲು ಪವರ್ಫುಲ್ ಅಂತಾರೆ. ಸೂರ್ಯೋದಯ ಸೂರ್ಯಾಸ್ತಮಾನ ಆಗ ತಾರಕ ಆತ್ಮಗಳೆಲ್ಲ ಇರ್ತವೆ, ಭೂಮಿಯ ಹತ್ತಿರ ಬರ್ತವೆ. ಅವರಿಗೆಲ್ಲ ಅರ್ಥ ಆಗುವಂತೆ ಕಣ್ಣೀರು ಹರಿಸಿ ಬೇಡಿದರೆ ಬೇಗ ಒಲಿಯುತ್ತಾರೆ. ಕಣ್ಣೀರಿ ನಂಬರ್ 1 ಪ್ರಾಶಸ್ತ್ಯ ಕೊಡ್ತಾರೆ ಗುರುಮಹಾರಾಜರ ಜೀವನದಲ್ಲಿ. ನೋಡಿ, ಕಣ್ಣೀರು ಕಾಳಿತಾಯಿ ಎದುರು ನಾನು ಕಣ್ಣೀರು ಹಾಕಿಬಿಟ್ಟೆ, ಎಷ್ಟು ಚಂದ ಹೇಳ್ತಾರೆ ಅವರು. ಗುರುಮಹಾರಾಜರ ಜೀವನ ಆಧುನಿಕ ಯುಗಕ್ಕೊಂದು ಭಾಷ್ಯ ಅಂತಾರೆ, ಪವಿತ್ರ ಭಾಷ್ಯ. ಹಾಗಾಗಿ ಆ ರೀತಿ ನಾವು ಮುಂದಿನ ಸಂತಾನವನ್ನು ಈಗಿಂದೀಗಲೇ ಭದ್ರ ಮಾಡಬೇಕು. ಛಿದ್ರವಾಗುವ ಸಂತಾನವನ್ನು ಭದ್ರ ಮಾಡಬೇಕು. ಅದಕ್ಕೆ ಕಣ್ಣೀರಿನ ಅವಲಂಬನೆ ಬಹಳ ಮುಖ್ಯ ಅಂತ. 3 ಕಣ್ಣೀರುಗಳಂತೆ ಕೊಟ್ಟಿದ್ದಾರೆ, 3 ಪ್ಯಾರ್. ಒಂದು ಹಗಲಿಗೆ, ಒಂದು ರಾತ್ರಿಗೆ, ಒಂದು ಎಮರ್ಜೆನ್ಸಿಗೆ. ಎಮರ್ಜೆನ್ಸಿ ಅಂದರೆ ಭಗವಂತನಿಗಾಗಿ. ನಮ್ಮ ವಿಜ್ಞಾನಕ್ಕೆ ನಾವು ಹೇಳ್ತೇವೆ 3 ಪ್ಯಾರ್ ಆಫ್ ಲ್ಯಾಕ್ರಮಲ್ ಗ್ಲ್ಯಾಂಡ್ಸ್ ಅಂತ. ಎಷ್ಟು ಸತ್ಯ ನೋಡಿ, ಅದು ಹಗಲಿಗೊಂದು, ರಾತ್ರಿಗೊಂದು. ಎಮರ್ಜೆನ್ಸಿ ಭಗವಂತನಿಗೆ, ಭಗವದ್ ಆನಂದಕ್ಕಾಗಿ ಒಂದು. ಯಾರು ಹೇಳಿದವರಿದ್ದಾರೆ, ಗುರುಜಿ ಬಿಟ್ಟರು ಬೇರೆ ಯಾರು ಹೇಳಲೇ ಇಲ್ಲ. ಹೌದು, ಪಾದಪೂಜೆ ತಗೊಂಬವ್ರು ಹೇಳಬೇಕು, ನಿಜವಾಗಿ ಅವ್ರು ಹೇಳೋದೇ ಇಲ್ಲ ಅಂತ ಕತೆ. ಮತ್ತು ಹುಡ್ತಾನೇ ಬರ್ತವೆ ಕಣ್ಣೀರು ಹರಿಸಿ. ನಾನೇ ಥ್ರೂಔಟ್ ವರ್ಲ್ಡ್ ಹೋದಾಗ ಹೇಳಿದೆ, ನಗುಮುಖದಲ್ಲಿ ಯಾರು ಹೆತ್ತವರಿದ್ದಾರೆ? ಯಾರೂ ಇಲ್ಲ. ದೊಣ್ಣಗೆ ಬರ್ತಾರೆ, ಬಟ್ಟೆ ಹಾಕೊಂಡು ಯಾಕೆ ಮಗುವನ್ನು ನೀವು ಹೇರಬಾರ್ದು? ಅವ ಕೋಟ್ಯಾಧಿಪತಿ, ದೊಣ್ಣಗೆ ಬರುತ್ತೆ ಮಗು. ಒಂದು ಬಟ್ಟೆ ಹಿಡಿದು ಬರ್ಬೋದಿಲ್ಲ, 9 ತಿಂಗಳು ಹೊಲಿಸ್ಬೋದಿಲ್ಲ. ನಿಮಗೆ ಆ ದಾಯಕ್ಕಾಗಿ ಒಂದು ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕಿ ಮಗು ಹುಟ್ಟುವಾಗ ಬಟ್ಟೆ ಹಾಕೊಂಡು ಬರ್ಬೋದಲ್ಲ. ಅದಾಗುವುದಿಲ್ಲ. ಯಾಕಂದರೆ ಕೊನೆಯ ಕಾಲಕ್ಕೆ ನಿನಗೆ ಗಟ್ಟಿ ಬೊಗಲಿಗೆ ಬರೋದು ಕಣ್ಣೀರು ಮಾತ್ರ. ನೀನು ಎಂಥ ರಾಜನ ಮಗ ಆದರೂ ಕೂಡ ನೀನು ಹೋಗುವಾಗ ಬತ್ತಲೆ, ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಇರುವಾಗ ಕತ್ತಲೆ ಆಗದಿರು, ಶುಭ್ರ ಬೆಳಕಿನಲ್ಲಿ ಬೆಳೆಯುವ. ಎಷ್ಟು ಸತ್ಯ, ಎಷ್ಟು ಸುಂದರ. ಅದಕ್ಕೆ ನಂಗೆ ಕಣ್ಣೀರು ಅಂದರೆ ಏನಂತ ಯಾರು ಕೇಳೋದಿಲ್ವಲ್ಲ. ಅದಕ್ಕೆ ಭಗವಂತ ನೋಡಿ, ನಾನು ಬೇಕಾದರೆ ಕಣ್ಣೀರು ಹರಿಸಿ. ಒಬ್ಬನು ಕಣ್ಣೀರು ಅಂದರೆ ಏನಂತ ಕೆಂತಿಲ್ಲ, ಅವನಿಗೆ ಗೊತ್ತಿದೆ ಹೊರಿಸೋದು ಕಷ್ಟ ಆಗ್ಬೋದು, ಆದ್ರೆ ಗೊತ್ತಿದೆ. ಆಗ ನೆಕ್ಸ್ಟ್ ತಪ್ಪು, ಗೊತ್ತಿದ್ದೀನಿ ಹರಿಸೋದಿಲ್ವಲ್ಲ, ಎಂತ ಮೂರ್ಖ ನೋಡಿ. ಮತ್ತು ಹೊಂಡಕ್ಕೊಬ್ಬತ್ತು ಮೇಲೆ ಇರೋ ಪ್ರಶ್ನೆ ಇಲ್ಲ ಅಂತ ಸ್ಥಿತಿ. ಅಯ್ಯೋ ದೇವರೇ, ಜೋಕಿದೆ. ಡಾಕ್ಟರ್ ಜಿ, ಈಗ ಈ ಹಳ್ಳಿಗಳಲ್ಲಿ ತುಂಬ ಇಂಟೀರಿಯರ್ ಹಳ್ಳಿಗಳಿಗೆ ಹೋದರೆ ನಾವು ಕೆಲವು ಕಡೆಗಳಲ್ಲಿ ಒಂದೊಂದು ಅವರವರದೇ ಆದಂತಹ ಸಂಪ್ರದಾಯಗಳು, ಶಿಷ್ಟಾಚಾರಗಳು ಎಲ್ಲ ಇದ್ದು ಅವರು ಅವರದೇ ಆದ ಒಂದು ದೇವರ ಕಲ್ಪನೆಯಲ್ಲಿ ಆ ದೇವರನ್ನು ಅವರು ಆರಾಧಿಸ್ತಾ ಇರ್ತಾರೆ. ಕಬ್ಬಾಳಮ್ಮ ಅಂತ ಅವರು ಆಚರಿಸ್ತಾರೆ. ಈಗ ಬೆಂಗಳೂರು ನಗರದಲ್ಲಿ ನಗರ ದೇವತೆ ಅಣ್ಣಮ್ಮನನ್ನು ಆಚರಿಸ್ತಾರೆ. ಹೀಗೆ ಬೇರೆ ಬೇರೆ ಅವರದೇ ಆದ ಹಾಡುಗಳಿವೆ. ಕರೆಕ್ಟ್. ಸಾವಿರ ವರ್ಷಗಳಿಂದ ಅವರು ಹಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಬೇರೆ ಆ ವಿಚಾರಧಾರೆಗಳು, ಸಿದ್ಧಾಂತಗಳು ಯಾವುದು ಕಲ್ಪನೆಯೂ ಇಲ್ಲ, ಬೇಕು ಅಂತ ಅವ್ರಿಗೆ ಅನಿಸೋದೇ ಇಲ್ಲ. ಆದರೆ ಅವರು ನಡ್ಕೊಳ್ಳುವಂತಹ ರೀತಿ ಏನಿದೆಯಲ್ಲ ಆ ವಿಚಾರದಲ್ಲಿ ಒಂದು ಸ್ಟ್ರಿಕ್ಟಾಗಿ ಅವರು ಹೀಗೆ ನಮ್ಮ ಕಬ್ಬಾಳಮ್ಮ ಕಾಪಾಡ್ತಾಳೆ ಅಥವಾ ಅಣ್ಣಮ್ಮ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅನ್ನೋ ಒಂದು ಆ ದೃಢ ನಂಬಿಕೆ ಇದೆಯಲ್ಲ, ನೀವು ಹೇಳಿದ ನನಗೆ ವಿಚಾರದಲ್ಲಿ ಬಹಳ ಅದೇ ಅಂತ ಅನ್ನಿಸ್ತದೆ. ರೂಪ ಬೇರೆ ಇರ್ಬೋದು, ಆದರೆ ಅವರ ಆ ಶಿಷ್ಟಾಚಾರ ಮತ್ತು ಅವರ ಆ ದೃಢವಾದ ನಂಬಿಕೆ ಅಷ್ಟು ಖುಷಿ ಕೊಡ್ತದೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ತತ್ವಪದಗಳು ಮತ್ತು ಜಾನಪದ ರೀತಿಯಲ್ಲಿ ಹಾಡುಗಳನ್ನು ಅವರು ಮಾಡಿಕೊಂಡು ಹಾಡಿದ್ದು ನೋಡಿದಾಗ ಸಾವಿರ ವರ್ಷಗಳ ಹಿಂದೆ ಅವರ ಅಧ್ಯಾತ್ಮದ ಜೊತೆಗೆ ನಮ್ಮ ಒಂದು ಸಾಹಿತ್ಯದ ಭಾಷೆಯ ಸಂಸ್ಕೃತಿಯನ್ನು ಬೆಳೆಸಿದ್ರು ಅವರು. ಆ ಕಾರಣಕ್ಕಾಗಿ ಈಗ ಮಲೆಮಹದೇಶ್ವರನ ಮೇಲೆ ಎಷ್ಟೋ ಹಾಡುಗಳು, ಸಾವಿರ ಹಾಡುಗಳು ಬಂದ. ಚಾಮುಂಡೇಶ್ವರಿ ಮೇಲಿದೆ, ನಂಜುಂಡ ಚಾಮುಂಡೇಶ್ವರಿ ಮೇಲಿನ ನಂಬಿಕೆಗಳು, ಇದೆಲ್ಲ ಹಳ್ಳಿಗಾಡಿನ ಜನರು ತೋರಿಸಿದಂತಹ ಒಂದು ಭಕ್ತಿ. ಆ ಭಕ್ತಿ ನೋಡಿದಾಗ ಅವರಿಗೆ ಯಾವುದೇ ಒಂದು
ಬೇರೆ ಸಿದ್ಧಾಂತಗಳ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂತ ಅನಿಸೋದಿಲ್ವಾ ಗುರುಜಿ? ಖಂಡಿತ ಆಗತ್ತೆ, ಅದು ಒಪ್ಪೋಣ. ನಾವು ಯಾಕೆ ನಮ್ಮ ದಾರಿಗೆ ಬರ್ಬೇಕಂತ ಹೇಳಬೇಕು? ನಿಮ್ಮ ದಾರಿಯಲ್ಲಿ ಸತ್ಯ ಧರ್ಮ ನ್ಯಾಯ ಖಂಡಿತ ಬಿಡಬೇಡಿ, ಹೇಳೋಣ. ಹೌದು, ಈ ದೇವ್ರು ಯಾರಾದ್ರೇನೀಗ ಶಿಸ್ತು ಸಂಯಮದಿಂದ ಇದ್ರೆ ಸಾಕಲ್ಲ. ಪರರಿಗೆ ಉಪದ್ರವ ಕೊಡದೆ ಉಪಕಾರ ಮಾಡುವ ಸಂಸ್ಥೆ, ಆ ಒಂದು ಮೂಲ ತತ್ವದೊಂದಿಗೆ ಅವ್ರು ಯಾವ ದೇವರನ್ನೇ ನಂಬದೇ ಇರಲಿ, ಅವರು ಇತರರಿಗೆ ಉಪಕಾರ ಮಾಡುವವರಾದ್ರೆ ನಿರುಪದ್ರವಕಾರಿಯಾಗಿ ಜೀವನ ಜೇನಾಗಿಸಿಕೊಂಡ್ರೆ ಸಾಕಲ್ಲ. ಹೌದು, ಭಗವಂತ ಮೆಚ್ಚುತ್ತಾನಲ್ಲ. ಹೌದು, ಖಂಡಿತವಾಗಿ. ನಿಮ್ಮ ಪ್ರಶ್ನೆ ಎಂತ ಈಗ? ಅಲ್ಲ, ಪ್ರಶ್ನೆ ಅದೇ, ಅಷ್ಟು ಸಾಕಲ್ವಾ? ಸಾಕು, ಧಾರಾಳ ಸಾಕು. ಸಂತೃಪ್ತಿ, ಸಮಾಧಾನ, ಆಮೇಲೆ ಸಂತೋಷ ಇದ್ರೆ ಧಾರಾಳ ಸಾಕು, ಮತ್ತೆ ಏನು ಬೇಡ. ಹೌದು, ಲಿಮಿಟೆಡ್ ಅನ್ಲಿಮಿಟೆಡ್ ಲಿಮಿಟೆಡ್. ಹೇಳಿದ್ರೆ ಒಂದು ಕಾರ್ಯಕ್ರಮ ನಂದು ಬೆಂಗಳೂರಲ್ಲಿ ನಡೀತಾ ಇತ್ತು ಅಣ್ಣಮ್ಮನ ಮೇಲೆ. ಅವ್ರು ನನಗೆ ಹೇಳಿದ್ರು ಎಲ್ಲ ಇಡೀ ಹಾಡು ಕಾರ್ಯಕ್ರಮ ಅಣ್ಣಮ್ಮನ ಮೇಲೇನೆ ಹಾಡಬೇಕು. ಅಯ್ಯೋ, ಆಯ್ತು ಅಂತ ಹೇಳಿದೆ ನಾನು. ಯಾಕಂದ್ರೆ ನಾನು ಬಹಳಷ್ಟು ಹಾಡು ನನ್ನ ಹತ್ರ ನಾನು ಸಾಮಾನ್ಯ 12,000 ಹಾಡುಗಳನ್ನು ವೆರಿ ಗುಡ್. ಅದರಲ್ಲಿ ಅವರವರ ನಂಬಿಕೆಯ ಇಂತಿಂಥ ಹಾಡುಗಳು ಬೇಕು ಅಂತ ಹೇಳಿದಾಗ ಅಂಥದ್ದೆಲ್ಲ ನಾವು ಹಿಂದೆ ರೆಕಾರ್ಡ್ ಮಾಡಿದ್ದೀವಿ. ವೆರಿ ಗುಡ್. ಆ ಹಾಡುಗಳಲ್ಲೇ ಒಂದು 20 ಹಾಡು ಹಾಡಿದೆ. ಅದು ರೋಡ್ ಸೈಡಲ್ಲಿ ಕಾರ್ಯಕ್ರಮ. ರೋಡ್ ಸೈಡಲ್ಲಿ ಕಾರ್ಯಕ್ರಮ ಆದಾಗ ಅಲ್ಲಿ ಸೈಡಲ್ಲಿ ಆ ಕಡಲೆ ಮಿಠಾಯಿ ಮಾರ್ತಾರಲ್ಲ, ಅಲ್ಲಿ ಪಾಪ ಮುದುಕಿ ಅಲ್ಲಿ ಕೂತು ಮಾರ್ತಾ ಇದ್ರು. ಅವರು ಬಂದು, ಮಗು ನಮ್ಮ ದೇವರ ಹಾಡು ಹಾಡಿದ್ಯಲ್ಲ, ಸಂತೋಷವಾಗಿರು, ಯಾವತ್ತೂ ಸುಖವಾಗಿರು ಅಂತ ಹೇಳ್ಬಿಟ್ಟು ಕಡಲೆಕಾಯನ್ನು ಬಾಯಿಗೆ ಹಾಕ್ಬಿಟ್ಟು ಸಕ್ಕರೆ ತುಂಬಿದ್ದು. ನನಗೆ ಅನ್ನಿಸಿದ್ದು ಏನಂತ ಹೇಳಿದ್ರೆ ಅಣ್ಣಮ್ಮ ಬಂದು ಹಾಕಿ. ಖಂಡಿತ ಖಂಡಿತ 100% ಸತ್ಯ. ಕರೆಕ್ಟ್. ಆ ದೃಷ್ಟಿಯಿಂದ 1+1 ಫ್ರೀ. ಹೌದು, ಆ ದೃಷ್ಟಿಯಿಂದ ನನಗೆ ಅನಿಸ್ತು ಇವರ ಭಕ್ತಿ ಖಂಡಿತ ಖಂಡಿತ ಸುಂದರ ಅಂತ. ಖಂಡಿತ ಅವರ ಭಕ್ತಿ, ಅವರು ಸಮರ್ಪಿಸಿಕೊಂಡ ರೀತಿ ಸರ್ವಸಮರ್ಪಣ. ಕರೆಕ್ಟ್. ಹೌದು, ಕರೆಕ್ಟ್. ಹಾಗೆ ಅದೇ ನಾನು ಕೂಡ ಒಪ್ತೇನೆ. ಆ ಸರಳತೆ ಮುಗ್ಧತೆಗೆ ಭಗವಂತ ಬೇಗ ಒಲಿತಾನೆ. ಹೌದು, ಯಾವ ಅಕ್ಷರ ಅಭ್ಯಾಸ ಕೂಡ ಬೇಕಾಗಿಲ್ಲ. ನಿರಕ್ಷರ ಖುಷಿ ಆದ್ರೂ ಕೂಡ ಭಾವನೆ ಬಲಿತಾರೆ, ಹೃದಯ ಮೃದುವಾದ್ರೆ ಪರಮಾದ್ಭುತವಾಗಿ ಭಗವಂತ ಬಂದು ಮಾತನಾಡಿಸ್ತಾನೆ. ಪರಮಾದ್ಭುತ. ಕರೆಕ್ಟ್ ಅಂತ ಕತೆ. ದಶ ಇಂದ್ರಿಯಗಳನ್ನು ನಾವು ಹೇಗೆ ನಿಯಂತ್ರಣದಲ್ಲಿಡ್ಬೋದು? ನಾಮ ನೇಮ ಪ್ರೇಮ ಅಷ್ಟೇ. ನಾಮ ನೇಮ ಪ್ರೇಮ ರಾಮಕ್ಷೇಮ ಅಷ್ಟೇ. ನೀನೇ, ನಿನ್ನಿಂದಲೇ, ಬೇರೆ ಏನೂ ಇಲ್ಲ. ನಿನ್ನನ್ನು ನಾನು ಶಿಸ್ತು ಸಂಯಮದಿಂದ ಕರೆಯುತ್ತೇನೆ. ನಿನ್ನ ನಾಮ ಮತ್ತು ನಿನ್ನ ಪ್ರೇಮದಿಂದಾಗಿ ಸದಾಕಾಲ ನಿನ್ನ ವಾಣಿಯನ್ನು ಕೇಳಬೇಕು, ನಿನ್ನ ದರ್ಶನ ಮಾಡಬೇಕು, ನಿನ್ನೊಟ್ಟಿಗೆ ಶೇಕ್ ಹ್ಯಾಂಡ್ ಕೊಡಬೇಕು, ನಿನಗೆ ಕೃತಜ್ಞನಾಗಿ ಕೃತಾರ್ಥ ಭಾವದಿಂದ ಶಿರಸಾಷ್ಟಾಂಗ ನಮಿಸಿ ನಿನ್ನಿಂದ ಬೇಷ್ ಅನಿಸ್ಕೋಬೇಕು. ಖಂಡಿತ ಮನಸ್ಸು ಮಾಡೋ. ಖಂಡಿತ ನಾನು ಮೂರ್ಖನಲ್ಲ, ಧೂರ್ತನಲ್ಲ. ಈ ಧೂರ್ತ ಮೂರ್ಖನನ್ನು ನೀನು ಖಂಡಿತ ಒಳಗೆ ಸೇರಿದ್ದಿ ನೋಡು. ಹೌ ಗ್ರೇಟೆಸ್ಟ್ ಎಮ್ ಐ. ನಾನು ಕರೀದೇ ನೀ ಬಂದು ಸೇರಿದ್ದಿ. ಎಷ್ಟು ಕೃಪಾಳು ನೀನು. ಬಾರೋ ನನ್ನ ಹೃದಯದಲ್ಲಿ ಸೇರು ಅಂತ ಬೇಡ್ತೇವ. ಹುಟ್ಟುವಾಗ ಮೊದಲ ಉಸಿರಾಟವೇ ಒಂದು. ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ಸೇರಿದ್ದು. ಎಂತ ನಾಜೂಕಾಗಿ ನೀನು ಒದ್ದಾಡಬೇಕು, ನಿನ್ಗೆ ಗೊತ್ತಿಲ್ಲದೆ ಬಾರೋ, ನಾನು ಒಳಗಡೆ ಇದ್ದು ಲಿಕ್ ಮಾಡಿದೆ. ನನ್ನನ್ನು ಸ್ಮರಿಸೋದು ಬೇಡ ನೀನು. ನನ್ನ ಕರ್ತವ್ಯ ಎಲ್ಲರನ್ನೂ ಪ್ರೀತಿಸು, ನನ್ನನ್ನು ಮರ್ತು ಬಿಡೋ. ಅವ ಹೇಳೋದು. ಅದಕ್ಕೆ ನೋಡಿ, ಜಪಕ್ಕೆ ಕೂತ್ಕೊಳ್ಳಿ. 10 ವರ್ಷ ಹಿಂದಿನ ಘಟನೆ ನೆನಪತ್ತು. ಅವ ನನಗೆ ಹೊಡೆದ, ಅವ ನನಗೆ ಬೈದ, ಯಾವಾಗಲೂ ನೆನಪತ್ತಿಲ್ಲ. ಜಪಕ್ಕೆ ಕೂತ್ಕೊಳ್ಳೇ ಆಗ್ತದೆ. ಯಾಕಂದರೆ ನೀನು ನನ್ನ ಜೊತೆ ಸ್ಪರ್ಧೆಗೆ ಬರ್ತಿದ್ದಾನೆ. ನಿಂದು ಹಿಂದಿಂದ ನೀ ಏನು ಮಾಡಿದ್ದೀನಿ ನಾನು ಕೊಡ್ತೇನೆ. ನೀನು ಸ್ಪರ್ಧೆಗೆ ಬೇಡಬೇಡು, ಸೋತು ಬಿಡು. ಅದಕ್ಕೆ ಜಪ ಮಾಡೋ ಮುಂಚೆ ನನ್ನ ಗೆಲ್ಲಿಸೋ, ನೀನು ಸರ್ವಶಕ್ತ, ಸರ್ವಜ್ಞ, ಸರ್ವಂತಾಳ್ಮೆ, ಯಾವಾಗಲೂ ನೀನು ನಂಬರ್ 1. ಈ 10 ನಿಮಿಷಕ್ಕೆ ನೀನು ಕರಿತೇನೆ ನಂಬರ್ 1 ನನ್ನನ್ನು ಮಾಡೋ. ಒಂದು ನಮಸ್ಕಾರದೊಂದಿಗೆ ಕಣ್ಣೀರು ಹರಿಸು, ಅದ್ಭುತ ಆಗುತ್ತದೆ. ಎಷ್ಟು ಸತ್ಯ ಇದೆಲ್ಲ. ಇಲ್ದಿದ್ರೆ ನಾವು ಎಂದೂ ಎಣಿಸೋದಿಲ್ಲ. ಜಪ ಮಾಡುವಾಗಲೇ ಅದು ಬರುತ್ತೆ ಯೋಚನೆ. ಅಂದರೆ ಭಗವಂತ ಮಾಯೆ ಮತ್ತು ಮಾತೆ ಜೊತೆಗೆ ಸ್ಪರ್ಧೆ ಹೇಳ್ತಾನೆ. ಮಾಯಿಗೆ ಹೇಳ್ತಾನೆ, ನೀನು ನೋಡ್ಕೊ, ನನ್ನ ಹತ್ರ ಬರೆದಿದ್ದಂಗೆ ನೋಡ್ಕೊ ಅಂತ. ಈ ಮಾಯೆ ಎಲ್ಲ ನಾನಾ ರೀತಿಯ ವಿಧಾನದ ಮೂಲಕ ನಮ್ಮನ್ನು ಅಟ್ರಾಕ್ಷನ್ ಮೂಲಕ ಎಳಿತದೆ. ಆಮೇಲೆ ಲಾಸ್ಟಿಗೆ ಎಷ್ಟೋ ಜನ್ಮದ ನಂತರ ಅವ ಸೋತು ತಪ್ಪಾಯ್ತದ್ದು, ಪರವಾಗಿಲ್ಲ ಮಗ, ನಾನು ಕ್ಷಮಿಸುತ್ತೇನೆ, ನೀನು ಕ್ಷಮೆ ಬೇಡೋ, ಕ್ಷಮಿಸೋ, ಕ್ಷಮಿಸಿದ್ದೇನೆ. ಆಗ ಭಗವಂತ ಹೇಳ್ತಾನೆ, ಇನ್ನು ಹೊಸ ಸ್ಫೂರ್ತಿ ಕೊಡ್ತೇನೆ, ಯೋಚನೆ ಮಾಡುವ. ಅಷ್ಟೊತ್ತಿಗೆ ಜನ್ಮ ಎಲ್ಲ ಹೋಗಿರುತ್ತೆ. ಮಾಯೆ ಮತ್ತು ಮಾತೆ ಒಂದೇ ನಾಣ್ಯದ 2 ಮುಖ. ಆದರೆ ಮಾಯೆ ವಂಡರ್ಫುಲ್ ಕೆಲಸ ಮಾಡುತ್ತೆ, ಮಾತೆ ಇದ್ದಲ್ಲೇ ಇರುತ್ತೆ. ಏನೂ ಆಗಿಲ್ಲ ಅಂಬಂಗೆ ಮಾತೆ ಇರುತ್ತೆ. ಮಾಯೆ ಥ್ರೂಔಟ್ ವರ್ಲ್ಡ್ ಕರ್ಕೊಂಡು ಹೋಗುತ್ತೆ. ನಮಗೆ ಅದು ಬೇಕು, ಇದು ಬೇಕು. ಮಾಯೆ ಅಂದರೆ ಏನು? ಮಾಯೆ ಅಂದರೆ ಯಾರು ತಾಯಿ ಅಂತ ಕೇಳುವುದೇ ಮಾಯೆ. ಅವನಿಗೆ ಹಿರಿಯ ತತ್ವಗಳಲ್ಲಿ ನಂಬಿಕೆ ಇಲ್ಲ. ಯಾರು ಮಾಯೆ? ತಾಯಿ ಯಾರಂತ ಕೇಳ್ತಾರೆ ನೋಡಿ ಪ್ರಶ್ನೆ. ವಾದ ವಿವಾದವೇ ಮಾಯೆ.
ಅದಕ್ಕೆ ಸರಿಯಾಗಿ ಗುರುಜಿ ಹೇಳ್ತಾರೆ, 10 ವರ್ಷದಲ್ಲಿ ಮಗು ಹುಟ್ಟುವಾಗಲೇ ತಾಯಿ ಅಲ್ಲ ನಾಯಿ ಅನ್ನತ್ತೆ, ಅಪ್ಪನನ್ನು ಬೆಪ್ಪ ಅನ್ನತ್ತೆ. ಎಷ್ಟು ಕಷ್ಟ. ಹೇ ತಾಯಿ, ನಿನ್ನನ್ನು ನಾಯಿ ಅಂದರೆ ಏನು ಮಾಡ್ತೀವಿ ಕೇಳ್ತಾರೆ. ನೀವು ನಿನ್ನೆ ಬರ್ಬೋದು ಸಂದೇಶಕ್ಕೆ, ನಾನು ಅದೇ ಹೇಳಿದ್ದೆ, ಅಪರೂಪದ ಸಂದೇಶ. ತಿಂಗಳಿಗೆ 2 ಇರುತ್ತೆ, 2ನೇ ಭಾನುವಾರ 4ನೇ ಭಾನುವಾರ. ಒಮ್ಮೆ ಸಂದೇಶಕ್ಕೆ ಬರಬೇಕು. ಬರ್ತೇನೆ. ಪರಮಾದ್ಭುತ ಅದು, ಬರ್ತೇನೆ. ಮೈ ರೋಮಾಂಚಕ ಅನುಭವ. ಅದೆಲ್ಲ ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್. ಅದು ವಿವರಿಸಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರಾಪ್ತಿ ಬೇಕು. ಭಗವಂತನೇ ತಡಿತಾನೆ. ಜಾರಿ ಹೋಗಿ ಜಾರಿ ಹೋಗಿ ಮಾಯನ್ ಕಳಿಸಿ ದೂರ ಹೋಗಿ ದೂರ ಹೋಗಿ. ಅಮ್ಮ ಸ್ನಾನಕ್ಕೆ ಹೋಗೋ ಮುಂಚೆ ನೋಡಿ ಮಗು ಆಟ ಕೊಟ್ಟು ಆಟ ಆಡ್ತಿರೋ ಮಗು ಅಂತ ಅಮ್ಮನಿಗೆ. ಆ ಮಗು ಆಶ್ಚರ್ಯ, ಆಟ ಆಡುವಾಗ ಬೇಡ ಅಂತಾಳೆ, ಈಗ ಆಟ ಕೊಡ್ತಾಳಂತ. ಅಮ್ಮನಿಗೆ ಸ್ನಾನ ಆಯ್ಕಲ್ಲಿ. ಇದು ಹಂಗೆ ಮಾಯ ಮೂಲಕ ನಮ್ಮ ಏಕಾಗ್ರತೆನೆಲ್ಲ ಹದ್ದು ಬಸ್ತಿನಲ್ಲಿ ತೆಗೆದು ಆರಾಮಾಗಿರು, ನೀನು ನನ್ನ ಹತ್ರ ಬರಬೇಡ ಅಂತ ಸರಳ ಟ್ರಿಕ್ ಮೂಲಕ ಭಗವಂತ ಆಟ ಆಡ್ತಾನೆ. ನಮ್ಗೆ ಗೊತ್ತೇ ಆಗೋದಿಲ್ಲ ಪ್ರತಿ ಕ್ಷಣ ಎಷ್ಟು ಅಮೂಲ್ಯ. DOD ನೆಕ್ಸ್ಟ್ ಮೂಮೆಂಟ್ ಇರ್ತಾರೆ ಗುರುಜಿ, ಡೇಟ್ ಆಫ್ ಡೆತ್ ನೆಕ್ಸ್ಟ್ ಮೂಮೆಂಟ್. ಅವ ಲೀಕ್ ಮಾಡೋದೇ ಇಲ್ಲ. DOB ಹೇಳ್ತಾನೆ, DOD ಯಾರಿಗೂ ಹೇಳೋದಿಲ್ಲ. ಜ್ಯೋತಿಷಿಗೆ ಎಲ್ಲ ಬುರುಡೆ ಬಿಡ್ತಾರೆ. ಭಗವಂತನ ಹಕ್ಕು ಅದು ಅಂತ, ಕಾಪಿರೈಟ್ ಆಫ್ ಭಗವಾನ್. ನೀನು ಹಲವರಿಗೆ ಬೇಕಾದವ ಆದರೆ ಭಗವಂತ ಎಕ್ಸ್ಟೆಂಡ್ ಮಾಡ್ತಾನೆ. ಅದು ಫಿಕ್ಸೆಡ್ ಆಗಿದ್ರು ಎಕ್ಸ್ಟೆಂಡ್ ಮಾಡ್ತಾ ಇರ್ತಾನೆ. ನೀನು ಹಲವರು ಅಂತ ಹೇಳೋದು ಸಾಧ್ಯತೆಗಳಿದೆಯಾ? ಸಾಧ್ಯ, ಖಂಡಿತ. ಗುರುಜಿಗೆ ಅವ್ರದ್ದು ನಿಜವಾಗಿ ಅವ್ರದ್ದು 39 ವರ್ಷ 6 ತಿಂಗಳು 24 ದಿನ. ಅವ್ರಿಗೆ ನಿಜವಾಗಿ ಶತಾಯು ಆಗುವ ಯೋಗ ಇತ್ತು. ಗುರುಮಹಾರಾಜ ಹತ್ರ ರಾಮಕೃಷ್ಣ ಹತ್ರ ಬೇಡಿದ್ರಂತೆ, ನಾನು ಗಾಳಿಯಲ್ಲಿ ಒಂದಾಗ್ತೇನೆ, ದೇಹಾತೀತ ಅತ್ಯುಸ್ತಕ್ಕೆ ನನಗೆ ಒಪ್ಪಿಕೊಡೆ, ತಕ್ಷಣ ನನ್ನನ್ನು ಸಾಯುವಂತೆ ಮಾಡಿದೆ. ಕೊನೆ ಗುರುಮಹಾರಾಜರ ದರ್ಶನದಲ್ಲಿ ತೋರಿಸಿದ್ರು. 34 ಸರಿ ತಲೆ ಜಜ್ಜಿಕೊಂಡ ಅಂತ, ಅವ್ರ ಚರ್ಮದಲ್ಲೆಲ್ಲ ಮಾರ್ಕಿದೆ. ಕೊನೆಗೆ ಒಪ್ಪಿದೆ ನಾನು. ಆ ಕ್ಷಣದಿಂದ ಡಿವೈನ್ ಪಾರ್ಕ್ನಲ್ಲಿ ಬಂದರು. ನಾವು ಗುರುಜಿ ಅಂತ ಕರೆಕ್ಟ್ ಶುರು ಮಾಡ್ತೇವೆ. 86ನೇ ಇಸ್ವಿ ಜನವರಿ 14ರಂದು ಡಿವೈನ್ ಪಾರ್ಕ್ನಲ್ಲಿ ನನ್ನ ಕಾರ್ಯಕ್ಷೇತ್ರವಾಗಿ ನಾನು ಮಾಡ್ಕೊಂಡಿದ್ದೇನೆ. ಈಗ ಸ್ವಾಮಿ ವಿವೇಕಾನಂದ ಹ್ಯಾಸ್ ಬಿಕಮ್ ಗುರುಜಿ. ಅದ್ಭುತ. ಸತ್ಯ ಮಾತ್ರ ಎಷ್ಟು ಸತ್ಯ ಅದು. ಆ ಸಂದೇಶದಲ್ಲಿ ನೀವು ಒಮ್ಮೆ ಬಂದರೆ ಮೈ ರೋಮಾಂಚನ ಆಗುತ್ತೆ, ಮನಸ್ಸು ನೇರ ಮೇಲೆ ಹೋಗುತ್ತೆ. ಪರಮಾದ್ಭುತ. ಮೊನ್ನೆ 1611ನೇ ಸಂದೇಶ, ಮೊನ್ನೆ ಭಾನುವಾರ. ಅಷ್ಟರವರೆಗೆ ಆಗಿದೆ. ಒಂದೇ ಸಂದೇಶದಿಂದ ಸ್ಟಾರ್ಟ್, ಸುಮಾರು 30-40 ವರ್ಷದಿಂದ. ದೇವರು ಎಲ್ಲರ ತಲೆ ತಿನ್ನುವ ಸಾಮಾನ್ಯ ಶಬ್ದ ಇದೆ. ಆಧುನಿಕ ಯುಗದಲ್ಲಿ ಫಸ್ಟ್ ಅಲರ್ಜಿ ದೇವರೇ. ಸಾಧಕರೆಲ್ಲರಿಗೆ ಬೆಸ್ಟ್ ಎನರ್ಜಿ ದೇವರೇ. ಯಾರು ಆ ದೇವರು? ಪ್ರಾಣಶಕ್ತಿ ದೇವರು ಎಂದಾಗ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ, ನಂಬಿಕೊಳ್ಳುತ್ತಾರೆ. ಹೆಣಮಾಗುವುದನ್ನು ತಡೆದು ಶಕ್ತಿ ಚೈತನ್ಯದ ಸ್ಫೂರ್ತಿಯ ಕೇಂದ್ರ ಒಳಗಿನ ಪ್ರಾಣಶಕ್ತಿ. ನನ್ನೊಳಗೆ ದೇವರಿದ್ದಾನೆ, ಹೌದು. ಮಾತು ಮೌನ ಸೋತು ದೀನ. ಈ ಪದ್ಯ ಹೇಳುತ್ತದೆ, ಒಳಗಿನ ಭಗವಂತ ಯಥಾರ್ಥವಾಗಿ ಎಷ್ಟೊಂದು ಅದ್ಭುತ ಕೆಲಸ ಮಾಡುತ್ತಾನೆ. ಮಾತು ಆಡುತ್ತಾ ಹೋದಾಗ ಮೌನ, ಉತ್ತರವೇ ಇಲ್ಲ, ಸೋತು ಬಿಡುತ್ತಿ, ಆಗ ದೀನಭಾವ ಬರುತ್ತದೆ. ಆಗ ಒಳಗಿನ ಪ್ರಾಣನಾಥನಲ್ಲೇ ಶರಣಾಗಬೇಕು. ನೀನೇ ಗತಿ ನೀನೇ ಮತಿ ಎಂದು ಸಂಪೂರ್ಣವಾಗಿ ಪ್ರಾಣನಾಥನಲ್ಲೇ ನಾವು ಬೇಡಬೇಕು. ಪ್ರಾಣನಾಥನೇ ಆಗ ತಾಣನಾಗುತ್ತಾನೆ. ಹಾಗಾಗಿ ಪರಮಾದ್ಭುತದಲ್ಲಿ ಅವರು ಕೈ ಆಡಿಸಿದ್ದಂಗೆ ಈ ದೇಹ ಒಂದು ಸ್ವಲ್ಪ ಮನುಷ್ಯ ಭಾವ ಇರುತ್ತೆ. ಇಲ್ಲದಿದ್ದರೆ ಪ್ರಾಣಿ ಸದೃಶ ವರ್ತನೆ.
ಡಾಕ್ಟರ್ ಜಿ, ನನಗೆ ಇವತ್ತು ನನಗೆ ಬೇಕಾದಂತಹ ಬಹಳಷ್ಟು ವಿಚಾರಗಳನ್ನು ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡೆ. ನೀವು ಅದಕ್ಕೆ ನನಗೆ ಉತ್ತರ ಕೊಟ್ಟಿದ್ದು ಹೇಗಿತ್ತು ಅಂತ ಹೇಳಿದ್ರೆ, ಯಾವುದೇ ವಿಚಾರಕ್ಕೆ ಒಂದು ಡೌಟ್ಗಳು ಇರೋದು ಬೇಡ. ಹೌದೌದು. ಮತ್ತೆ ಎಲ್ಲಕ್ಕಿಂತ ನನಗೆ ನೀವು ಏನು ದಾರಿ ತೋರಿಸಿಕೊಟ್ರಂದ್ರೆ, ತಲೆ ಕೆಡಿಸ್ಕೋಬೇಡ, ಪೂರ್ಣವಾಗಿ ಭಗವಂತನಿಗೆ ಶರಣ ಸಮರ್ಪಿಸಿಕೋ. ಸರ್, ಐ ರೆಂಡರ್ ಅಟ್ ಯುವರ್ ಫೀಟ್. ಇದು ಸರೆಂಡರ್. ಹೌದು. ಮತ್ತೆ ಎಲ್ಲ ಭಾರ ನನ್ನದು ಅಂತ ನಾವು ಖಂಡಿತ ಹೇಳಿದ್ದಾನೆ. ಈಗ ಲೋಯೆಸ್ಟ್ ವಾಲ್ಯೂಮ್ ನಲ್ಲಿ ಸ್ವಲ್ಪ ಕಂಡಿರ್ತೀರಿ, ಗಟ್ಟಿ ಹೇಳ್ತಾನೆ, ಚಿಂತೆ ಮಾಡಬೇಡ, ಚಿಂತನೆ ಮಾಡು ಸಾಕು, ನಂಗೆ ಬೇರೆ ಏನು ಬೇಡ. ಹಾಗೆ ನನ್ನ ಇಡೀ ಸಮರ್ಪಿಸಿಕೋ ಅಂತ ನೀವು ನನಗೆ ಆಜ್ಞಾಪಿಸಿದ ಹಾಗೆ ಆಯಿತು. ನಾನು ಅದನ್ನು ಪೂರ್ಣವಾಗಿ ಸ್ವೀಕರಿಸಿದ್ದೀನಿ. ನಂಗೆ ಕೊಟ್ಟ ದಾರಿ ಅದು, ನಿಮಗೆ ನಾನು ದಾಟಿಸಿದ್ದೇನೆ ಅಷ್ಟೇ. ಇದು ರಿಲೇ ರೇಸ್ನಲ್ಲಿ ಕಡ್ಡಿ ತೆಗೆದು ಇನ್ನೊಬ್ರಿಗೆ ಕೊಡ್ತಾರೆ ನೋಡಿ, ಸೇಮ್ ಥಿಂಗ್. ಹಾಗೆ ನಂಗೆ ಒಳ್ಳೇದಾಗಿದೆ, ನಿಮ್ಗೆ ಆಗಲೇಬೇಕು. ನಾನು ಹೇಳೋದು ನನ್ನ ಒಂದು ಪುಣ್ಯ ಭಾಗ್ಯದಿಂದ ನನಗೆ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಈ ಒಂದು ವಿಚಾರಗಳನ್ನು ನಿಮ್ಮ ಹತ್ರ ಕೇಳುವ ಒಂದು ಅವಕಾಶ ಸಿಕ್ತು. ಮತ್ತೇನು ಗೊತ್ತಾ ಅವ್ರು ಹೇಳಿದ್ದು, ಯಾವುದೇ ನೀವು ಹಾಡು ಹೇಳುವಾಗಲೂ ಓಂ ಜೈ ಶ್ರೀ ಒಮ್ಮೆ ಸ್ಮರಿಸಿದ್ರೆ ಸಾಕು, ಆ ದೇವರ ಸಾಕ್ಷಾತ್ಕಾರ ಕೊಡಿಸ್ತೇನೆ ಅಂದಿದ್ದಾರೆ. ಓಂ ಜೈ ಶ್ರೀ 3 ಬೀಜ ಮಂತ್ರವನ್ನು ಕಣ್ಣು ಮುಚ್ಚಿಕೊಂಡು ಒಂದು ಕ್ಷಣ ಸ್ಮರಿಸಿದರೆ ಸಾಕು, ಆ ದೇವರ ಚಿತ್ರ ಮನಃಪೂರ್ವಕವಾಗಿ ಸಾಕ್ಷಾತ್ಕಾರ ರೂಪದಲ್ಲಿ ಬರುವಂತೆ ಹರಿಸಿದ್ದೇನೆ, ಸಂಶಯ ಹರಿಸಿದ್ದೇನೆ, ಆನಂದ ಹೊರಿಸಿದ್ದೇನೆ. ಮಗು ನನ್ನ ಮೇಲಿನ ಆಣೆ ಅಂತ ಹೇಳಿಬಿಡು, ಅವರಿಗೆ ಭವ್ಯ ಭವಿಷ್ಯತ್ತಿದೆ, ನಾನು ಕಾಪಾಡ್ತೇನೆ. ಯಾರಿದ್ದಾರೆ ಮರ್ರಿ ಈ ಥರ? ಅಲ್ವಾ? ಖಂಡಿತ ಯೋಚನೆ ಮಾಡಿ. ಧರ್ಮಕ್ಕೆ ಇನ್ನೊಬ್ರು ಅಭಿವೃದ್ಧಿ ಆಗ್ಬೇಕಂತ ಹೇಳೋದು ಗುರುಜಿ ಮಾತ್ರ, ಬೇರೆ ಯಾರೂ ಇಲ್ಲ. ಖಂಡಿತ ಬೇರೆ ಯಾರು ಇದ್ರೆ ನಂಗೆ ಏನು ಕೊಡ್ತೀವಿ ಅಂತಾರೆ. ಇವರೇನಿಲ್ಲ, ನೀನು ಉದ್ಧಾರ ಆಗಿ ಸಾಕು, ನೀನು ನಲಿವು ಕಂಡು ನಂಗೆ ಸಂತೋಷವಾಗಿದೆ. ಆ ಓಂ ಜೈ ಶ್ರೀ ಅತ್ಯಂತ ಅದ್ಭುತವಾದ ಮಂತ್ರ ಅದು. 3 ಬೀಜ ಮಂತ್ರ ಅದ್ಭುತ. ಯಾವ ಹಾಡು ಹೇಳೋ ಮುಂಚೆ ಒಂದು ಕ್ಷಣ ಅಂದರೆ 20 ಸೆಕೆಂಡಲ್ಲಿ ಹೇಳ್ಬೋದು ನೀವು ಓಂ ಜೈ ಶ್ರೀ. ಆ ಪರಮಾದ್ಭುತ ದೈವದ ಸಾಕ್ಷಾತ್ಕಾರ ಆಯ್ತಂತಾದರೆ ನಿಮ್ಮದು ಕೋಟಿ ಪಾಲು ವೃದ್ಧಿ ಆಗುತ್ತೆ. ಬಂದವರಿಗೆಲ್ಲ ಮೈ ನಡ್ಕಾತು. ಆ ಭಾವ ಆಗಬೇಕು ನಾನು ಹೇಳೋದು. ಅಂಥ ಅದ್ಭುತವಾದ ಪ್ರತಿಸ್ಪಂದನ ನಿಮ್ಮಲ್ಲಿ ಸಿಗಬೇಕು. ಜಗತ್ತಿಗೆ ಉದ್ಧಾರವಾಗಬೇಕು. ಭಗವಂತ ಇದ್ದಾನೆ ಅಂತ ಅವ್ರ ಮೌನ ಕ್ರಾಂತಿಯ ಮೂಲಕ ಅವ್ರು ನಗುತ್ತಾ ನಲಿಯುತ್ತಾ ಹೇಳುವಂತಾಗಬೇಕು. ಮಗು ದೇವರಿದ್ದಾನೆ ಅಂತ ಹೇಳಿಕೊಡೋದಿಲ್ಲ, ಏನೋ ಇರಬೇಕು ಮರಿ, ಅದ್ಭುತ ಶಕ್ತಿ ಇದೆ, ಮೈ ರೋಮಾಂಚನ ಆಗಿದೆ, ಅದ್ಭುತ. ಅವ್ರನ್ನ ಇನ್ನೊಂದು ಸರಿ ಕರೆಯೋಣ, ಇನ್ನೊಂದು ತಿಂಗಳು ಕರೆಯೋಣ, ಇನ್ನೊಂದು ವರ್ಷ ಕರೆಯೋಣ, ಹೇಗಿದೆ ಆ ಭಾವ ಆಗಬೇಕು. ಹಾಗಾದ್ರೆ ಮಾತ್ರ ಲಾಭ. ಗುರುಜಿ ಆಶ್ವಾಸನೆ ಕೊಟ್ಟಿದ್ದಾರೆ, ಖಂಡಿತವಾಗಿ ಭವ್ಯ ಭವಿಷ್ಯತ್ತಿದೆ, ದಿವ್ಯ ಬೆಳಕನ್ನು ಖಂಡಿತವಾಗಿ ತುಂಬುತ್ತಾರೆ. ನವ್ಯ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮ ಮುಂದೆಯೂ ನಡೀಬೇಕು, ನಾವೆಲ್ಲ ನೋಡಬೇಕು, ನಾವೆಲ್ಲ ಇರಬೇಕು, ನಾವೆಲ್ಲ ಸಂತೋಷ ಪಡಬೇಕು. ಹಾಗಾಗಿ ನಿಮ್ಮ ಈ ಸಹವಾಸ ಯೋಗ ಕೊಟ್ಟಿದ್ದಾರೆ, ನನಗೂ ಕೂಡ ತುಂಬ ಸಂತೋಷವಾಯಿತು. ಚಿರಂತನವಾಗಿ ಸದಾ ಕಾಲ ನಲಿಯುವ, ಬೆಳೆಯುವ, ಬೆಳಗುವ ಸೌಭಾಗ್ಯ ನಮಗೆ ಕೊಟ್ಟಿದ್ದಾರೆ. ಉತ್ತರೋತ್ತರ ಅಭಿವೃದ್ಧಿ ಜಗತ್ತಿಗಾಗಲಿ, ಭಾರತ ಭವ್ಯ ದಿವ್ಯ ನವ್ಯ ಆಗಲಿ ಅಂತ ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಹಾಕೋಣ. ಜೈ ಗುರುಜಿ, ಜೈ ಗುರುಜಿ, ಜೈ ಗುರುಜಿ.